ತಲೆನೋವು, ಕುತ್ತಿಗೆ ನೋವು, ಬೆನ್ನುವು, ನಿದ್ದೆ ಬರಲ್ಲ. ಈ ವಿಚಿತ್ರವಾದ ಘಟನೆಗಳು ಮಗ ತಗಲಾಕೊಂಡಿದ್ದ. ಅವತ್ ನೈಟ್ ಏನಾಯ್ತೋ ಏನ್ ಬಿಟ್ಟೋ ಗೊತ್ತಿಲ್ಲ ಸರ್ ನನಗೆ. ಅವ್ರ ಮಲ್ಕೊಂಡಿದ್ದಾಗ ಮಾತ್ರ ಒಂಥರ ಸೌಂಡ್ ಮಾಡೋದು, ಹೇಳೇ ಇಲ್ಲ. ಅವನಿಗೆ ಗೊತ್ತಿಲ್ದಿರ ನೀವು ಕೆಲಸ ಮಾಡಿಸ್ತಾ ಇದೀರಾ ಇಲ್ಲಿ? ಕೆಲಸ ಮಾಡಿಸಿರೋದು. ಓಕೆ. ನೀವು ಅವ್ರ ಕೆಮ್ಮು ಅಂತ ಅವಾಗಿಂದ ಅಂತ ಇದಾರೆ. ನೀವೇನಾದ್ರೂ ಕೆಮ್ಮು ಅಂತ ಈಗ ಬಿಡ್ಲಿಲ್ಲ, ಭಗವಾನ್ ಗುರೂಜಿ ಕರ್ಕೊಂಬಂದು ಅವ್ರ ಕೈ ಗಂಟೊಳಗ್ ತುರುಗಿಸ್ಬಿಟ್ಟು ಎಲ್ಲ ಒಂದ್ ಕಡೆ ಕಲಿಸ್ಬಿಡ್ತೀನಿ ನಿಮ್ಮನ್ನ ಅಂದೆ ನಾನು. ಓಕೆ. ಹಾ, ಅಷ್ಟೇ ದಿನ ಇನ್ನೊಂದ್ಸಲ ಕೆಮ್ಮು ಬಂದಿದ್ರೆ ಕೇಳಿ ಸಾ, ಅದು ಕ್ಲಿಯರ್ ಆಯ್ತು. ಅದು ಕ್ಲಿಯರ್ ಆಯ್ತು. ಸೂಪರ್ ಅಲ್ಲ ಮೇಡಮ್? ಒಳಗಡೆ ಇರೋ ನೆಗೆಟಿವ್ಗಳಿದ್ದಾಗ ಒಂದು ರೀತಿ ವರ್ತನೆ, ಒಳಗಡೆ ನೆಗೆಟಿವ್ಗಳು ಹೊರಗಡೆ ಹೋದ್ಮೇಲೆ ಅವ್ರ ವರ್ತನೆಗಳೇ ಒಂಥರ ಚೇಂಜ್ ಆಗ್ತದೆ. ಯಾವ ಥರ ಮಾಡ್ತಾರೆ ಅನ್ನೋದು ಮೈಕ್ ಹಿಡ್ಕೊಂಡೋಗಿ ದೊಡ್ಡ ನೀನು ಹರೀಶ್ ಚಂದ್ರನ ಮೈಕ್ ಹಿಡ್ಕೊಂಡೋಗಿ ಮಾತಾಡಿ ಇನ್ನೊಬ್ಬರನ್ನ ಡ್ಯಾಮೇಜ್ ಮಾಡೋಕ್ಕೆ. ಆಮೇಲೆ ಅದೇ ಯಾವುದೋ ಒಂದು ಎಪಿಸೋಡಲ್ಲಿ ನೋಡಿದೆ, ಏನೋ ಆ ಮಾಧ್ಯಮದ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆ ಮಾಧ್ಯಮದಿಂದ 8,000 ಜನ ಬದುಕವ್ರೆ, 8 ಜನರಿಗೆ ಒಳ್ಳೇದು ಮಾಡಿದ್ದೀವಿ. ಇದೇ ಯೂಟ್ಯೂಬಲ್ಲಿ ನಿಮ್ಮದು ಫೋಟೋ ಇಟ್ಕೊಂಡು ದೇವ್ರ ಮನೆ ಪೂಜೆ ಮಾಡ್ಬೇಕು ನಾನು ಅಂತ ನನ್ನ ಹೆಸರು ಹೇಳೋರು. ತುಂಬಾ ಜನ ಹೇಳೋರು, ತುಂಬಾ ಜನ ಮಾತಾಡಿದ್ದಾರೆ. ಹಾಂ, ತುಂಬಾ ಜನ ಮಾತಾಡ್ತಾರೆ. ನಾವು ಸುಳ್ಳು ಹೇಳಿದ್ರೆ ಬದುಕಕ್ಕಾಗತ್ತೆ ಸರ್? ಸಾಧ್ಯನೇ ಇಲ್ಲ. ಜೀವನ ಮಾಡೋಕ್ಕಾಗತ್ತಾ? ನಮಸ್ಕಾರ ವೀಕ್ಷಕರಿಗೆ. ಸೊ ಭಗವಾನ್ ಸರ್ ಹತ್ರ ಒಂದು ಒಳ್ಳೇದಾಗಿರೋರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಅವರೇ. ಫಸ್ಟ್ ಮಾತಾಡಿಸ್ಬಿಡ್ತೀನಿ, ಅದಾದಮೇಲೆ ಯಾವ ಥರ ಕೇಸು ಏನು ಆಯಿತು ಭಗವಾನ್ ಸರ್ ಮಾತಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಆರಾಮಿದ್ದೀರಾ? ಸರ್ ಆರಾಮಿದೀವಿ. ಓಕೆ. ಏನು ತೊಂದರೆ ಆಗಿತ್ತು ಭಗವಾನ್ ಸರ್ ಹತ್ರ? ನೀವು ಯಾವ ವಿಚಾರಕ್ಕೋಸ್ಕರ ಅವರನ್ನು ಸಂಪರ್ಕ ಮಾಡಿದ್ದು? ಸರ್ ನಮಗೆ ನನ್ನ ಮಗ ಫಸ್ಟ್ ಅವನು ಸ್ವಲ್ಪ ಹುಬ್ಳಿನಲ್ಲಿ ಓದ್ತಾ ಇದ್ದ. ಅವನಿಗೆ ಏನಾದ್ರು ಸ್ವಲ್ಪ ಎಕ್ಸಾಮ್ ಟೈಮಲ್ಲಿ ಅವನಿಗೆ ಏನಾದ್ರೂ ಎಕ್ಸಾಮ್ ಟೈಮಲ್ಲಿ ಮಾಡ್ಬೇಕು ಅಂತಂದ್ರೆ ಅವನಿಗೆ ಏನಾದ್ರೂ ಒಂದು ಕಾಯಿಲೆ ಇದ್ದೇ ಇರೋದು. ಅದು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಆಮೇಲೆ ನಾನು ಸುಮಾರು ಕಡೆ ಎಲ್ಲಾ ದೇವಸ್ಥಾನ ಎಲ್ಲದೂ ನೋಡಿದೆ. ಎಲ್ಲಾ ನೋಡಿ ನಿಮ್ದು ಇದನ್ನೆಲ್ಲಾ ನೋಡ್ತಾ ಇರ್ತೀನಿ ಸರ್ ಯಾವಾಗ್ಲೂನು. ಅದೊಂದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಯ್ತು ಸರ್. ನೀವ್ ಏನಾದ್ರು ಅನ್ಕೊಳ್ಳಿ, ನಮಗ್ ಮಾತ್ರ ಭಗವಂತನ್ನೇ ಹುಡುಕೊಟ್ಟ. ಅದೊಂದಕ್ ಮಾತ್ರ ನಮ್ಗೆ ನಾನು ಎಷ್ಟು ಹೇಳಿದ್ರು ಸಾಲಲ್ಲ, ಕಣ್ಣಲ್ಲಿ ನೀರ್ ಬರ್ತದೆ ನನ್ಗೆ ಹೇಳಿದ್ರೆ. ಏನ್ ಸಮಸ್ಯೆ ಮೇಡಮ್ ಮೇಜರ್ ಆಗಿದ್ದು ನಿಮ್ಗೆ? ಸರ್ ಏನಿಲ್ಲ, ನಮ್ಗೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ನೋವು ಅಂದ್ರೆ ಅವ್ನು ಹುಟ್ಟಿದಾಗಿಂದಲೂ ಅನುಭವಿಸಿರ್ಲಿಲ್ಲ ಅಂತ ನೋವುಗಳೆಲ್ಲ ಅನುಭವಿಸ್ಬಿಟ್ಟೆ ಸರ್. ಕತ್ ಯಾವಾಗ್ಲೂ ಕತ್ ನೋವು. ಆಮೇಲೆ ಹಿಂಗ್ ತಿರ್ಗಕ್ ಆಗ್ತಿರ್ಲಿಲ್ಲ ನನಗೆ. ಸುಮ್ನೆ ಹೇಳೋಣ ಅವನು. ನಾನೇನ್ ಅನ್ಕೊಂಡಿದ್ದೆ, ಸುಮ್ನೆ ಇದ್ರೆ ಮಾಮೂಲಿ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಕತ್ ನೋವು ಏನಕ್ಕೂ ಆಗಲ್ಲ ಬಿಡಮ್ಮ, ಏನಾರು ಹಚ್ಚಮ್ಮ ಅಂತ ಹೇಳ್ವೆ ನಾನು. ಅವನು ಒಂದಿನ ಹೇಳ್ದೆ, ಇಲ್ಲಮ್ಮ ನನಗೆ ತುಂಬಾನೇ ನೋವಿತಿದೆ, ನೀನು ಕಡಿಮೆ ನೋವ್ತಿದೆ ಅಂತ ತಿಳ್ಕೊಂಡಿದ್ಯಾ ನೀನು ಅಂತ. ಅವಾಗ ಇಷ್ಟೊಂದಾಗಿದ್ಯಾ ನಿನ್ಗೆ? ಸರಿ ಹಾಗಾದ್ರೆ ಬಾರಪ್ಪ, ಇವಾಗ ರಜೆ ಕೊಡ್ತಾರಲ್ಲ ಬಾ ನೀನು ಅಂತ ಕರ್ದೆ. ಕರ್ದು ಸರ್ ನೀವ್ ಏನೆಲ್ಲ ಈ ವಿಡಿಯೋಗಳು ಹಾಕ್ತಿರ್ತಿರೋ ಆ ಸ್ವದೇಶ್ ಮೀಡಿಯಾದ್ ನಾನು ಎಲ್ಲಾ ನೋಡ್ತಾ ಇದ್ದೆ. ನನ್ನ ಮಗನ್ಗೆ ಏನೇನ್ ಆಗಿದ್ಯೋ ದಿಟ್ಟ ಆ ಅಮ್ಮನ್ ಮಗನ್ಗಾಗಿದೆ. ಅವರು ಫೋನ್ ಮಾಡ್ಬೇಕು, ಯಾರೋ ಪುಣ್ಯಾತಿರಿ ನನ್ ತಾಯಿ ನನಗೆ ಅವತ್ತು ಎಷ್ಟು ಸಜೆಷನ್ ಕೊಟ್ಟಂಗಾತು ಅಂದ್ರೆ ನಾನು ಈಗ್ಲೇ ಮಾಡ್ಬೇಕು ನಾನು ಅನ್ನೋ ಅಷ್ಟು ಇದಾಯ್ತು ನನಗೆ. ಅವಾಗ ನಾನು ನಮ್ಮ ಮನೆಯವರು ಎದ್ವಿ, ನಾನು ಮಲ್ಕೊಂಡಿದ್ದಾಗೆ ನೋಡ್ತಾ ಇದ್ದೆ ಅದನ್ನ. ಎದ್ ಬಂದಿಲ್ ಕುತ್ಕೊಂಡು ಸೋಫಾ ಮೇಲೆ ನಮ್ಮ ಮನೆಯವ್ರಿಗೆ ಒಂದ್ಸಲ ಇದನ್ನ ನೋಡಿ ಅಂತ ಅದನ್ನ ಕೇಳಿಸ್ದೆ ಅವ್ರಿಗೆ. ಅವ್ರ ಪೇಪರ್ ಓದ್ತಾ ಕೂತಿದ್ರು, ಕೇಳಿಸ್ದೆ. ಅವಾಗ ಕೇಳಿಸ್ದಾಗ ಹೌದಾ ಸೇಮ್ ಟು ಸೇಮ್ ಆಗ್ಬಿಟ್ಟಿದೆ ನಮ್ಮ ಮಗುಂಗುನು, ಇವಾಗ್ಲೇ ಮಾಡ್ಫೋನು ಅಂತ ಮಾಡ್ಸಿದ್ರು. ಸರ್ ಅವರು ಈ ದೇವ್ರು ಅದು ಇದು ಅಂತ ನಂಬರೇ ಅಲ್ಲ ಅವರು. ಅದ್ ಯಾವ ಪುಣ್ಯಕ್ಕೋ ಏನ್ ಕತೆನೋ ಆಯ್ತು, ಇದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡು ಅಂದ್ರು. ಅವಾಗ ನಾನು ಒಂದ್ ವರ್ಷದಿಂದನೇ ನಮ್ಮ ಭಗವಾನ್ ಗುರೂಜಿಗಳಿಗೆ ಒಂದ್ಸಲ ನನ್ನ ಮಗಳ ಬಗ್ಗೆ ಕೇಳೋದಂತ ಮಾಡಿದ್ದೆ ನಾನು. ಅಂದ್ರೆ ಅರಿಯಗಳಿಗೆ ಬಂದಿತ್ತೋ ಬಂದಿರ್ಲಿಲ್ವೋ ಗೊತ್ತಿಲ್ಲ ಸರ್ ನನಗೆ. ಅದು ಹೇಳ್ತಾರಲ್ಲ, ಅದು ನಮ್ಗೂ ಬಂದಿರ್ಬೇಕು, ಅದು ಆ ಗಳಿಗೆ ಅರಿಯೋದು ಅಲ್ಲಿ ನಮ್ ಕೈಗೂ ಅದು ನಿಡಿಬೇಕು ಅಂತ. ಹಂಗೆ ಅದು ಅರಿಯಗಳಿಗೆ ಬಂದಿತ್ತೇನೋ ಸರ್. ಅವಾಗ ನನ್ ಮಗನ್ ಹಿಂಗ ಆಗ್ಬಿಟ್ಟಿದೆ ಅಂತ ಗೋಳಾಡ್ಬಿಟ್ಟೆ ನಾನು. ಸರಿ ಅಮ್ಮ ನೀವ್ ಅಳ್ಬೇಡ್ರಿ, ಅದೇನಿದ್ರು ನಾನ್ ಮಾಡ್ತೀನಿ, ನೀವು ಒಂದ್ ಫೋಟೋ ಕಳ್ಸಿ ಅಂದ್ರು. ನೀವು ಹತ್ಕೊಂಡು ಮಾಡಿದ್ರೆ ನನ್ಗೆ ಏನ್ ಗೊತ್ತಾಗುತ್ತೆ ಅಂದ್ರು.
ನನಗ್ ಕಷ್ಟ ನಾನು ಎಷ್ಟೋ ಜನ ಹತ್ರ ಹತ್ತಿದ್ರುನು ಹ್ಞೂ ನನಗೆ ನಾನು ಇದೀನಿ ನಾನು ಮಾಡ್ಕೊಡ್ತೀನಿ ಅನ್ನೋದು ಇರ್ಲಿಲ್ವಲ್ಲ ಸರ್. ಅದೇ ಇವಾಗ ಸಮಾಧಾನ ಮಾಡೋದಕ್ಕೆ ಇಲ್ಲ ಪರಿಹಾರ ಕೊಡೋದಕ್ಕೆ ವ್ಯತ್ಯಾಸ ಐತೆ ಅಲ್ವಾ? ಹೌದು. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ನನ್ ಮಗನ್ ಫೋಟೋ ಕಳಿಸ್ದೆ. ಒಂದ್ ಫೋಟೋ ಕಳ್ಸಪ್ಪ ಅಂತಂದು ಫೋಟೋ ಕಳ್ಸಿದ್ರು, ಕನ್ನಡಕ ಹಾಕಂತ ಕಳ್ಸಿದ್ದ. ಅದನ್ನ ತೆಗೆದ್ಬಿಟ್ಟು ಕಳ್ಸಿ ಅಂತಂದು ಅವಾಗ ಕಳಿಸ್ದೆ. ಆಯ್ತಮ್ಮ ನಾನು ಇದ್ ಬಂದ್ ನನಗೇನ್ ಭಯ ಅಂತಂದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಅವ್ನಿಗೆ ಏನಾದ್ರು ಸಮಸ್ಯೆ ಆಗ್ಬಿಟ್ರೆ ಏನ್ ಮಾಡೋದು ಅಂತ ನಾನು ಮತ್ತೆ ಗುರುಗಳನ್ನ ಬಿಟ್ಟೇ ಇಲ್ಲ ನಾನು. ಫಾಲೋ ಅಪ್ ಮಾಡಿದ್ದೀರಾ? ಓಕೆ. ಅವಾಗ ಆಯ್ತಮ್ಮ ನಾನು ಸ್ಕೆಚ್ ಹಾಕಿದ್ದೀನಿ, ನಿನ್ಗೆ ಏನ್ ಸಮಸ್ಯೆ ಬರಲ್ಲ, ನೀನ್ ಧೈರ್ಯದಿಂದ ಇರುತ್ತೆ, ಧೈರ್ಯ ಹೇಳಿರುತ್ತೆ ನನಗೆ. ಓಕೆ. ಅವಾಗ ಧೈರ್ಯ ಹೇಳಿದಾಗ ಸರಿ ಅಂತ ಬಂದಾಗ ಅವತ್ತು ಸಾಯಂಕಾಲ ನಾನು ಬಂದಾಗ ಮಗನ್ಗೆ ನೋಡ್ದೆ, ತುಟಿ ಎಲ್ಲಾ ಒಂಥರ ಆಗ್ಬಿಟ್ಟಿದೆ, ಮಕ್ಕನೇ ಬ್ಲಾಕ್ ಆಗ್ಬಿಟ್ಟಿದೆ, ಅವ್ನಿಗೆ ತಡಿಯಕ್ ಆಗ್ತಿಲ್ಲ ಅವ್ನಿಗೆ ನೋವು. ಅವಾಗ ಬಂದ ತಕ್ಷಣ ನೋಡ್ದೆ, ಹೋಗಪ್ಪ ಸ್ನಾನ ಮಾಡು ಅಂತಾನೆ. ಸ್ನಾನ ಮಾಡ್ದ. ಅವನು ಏನು ಅಂತಂದ್ರೆ ಇನ್ನೊಂದ್ ಎಲ್ಲಾರ ಹೊರಗಡೆ ಏನಾರ ತಿನ್ನೋಣಂದ್ರೆ ತಿನ್ನೋ ಮನ್ಸ ಅಲ್ಲ ಅವನು ಎಷ್ಟು ತಿನ್ನೋ ಮನೆಗ್ ಬರ್ಬೇಕು ಆ ತರ ಮನುಷ್ಯ. ಅವಾಗ ಸರಿ ಅಂತ ಬಂದ ತಕ್ಷಣನೇ ಅವ್ನು ಊಟ ಮಾಡಿ ಸರಿ ಅಮ್ಮ ನಮ್ಮ ರೆಸ್ಟ್ ಮಾಡ್ತೀನಿ ಅಂತಂದ್ರು. ಸರಿ ಆಯ್ತು ನೀವು ರೆಸ್ಟ್ ಮಾಡಿ ಅಂತ ಹೇಳ್ದೆ ಸರ್ ನಾನು. ಅವಾಗ ಸರಿ ಅವಾಗ ಗುರುಗಳಿಗೆ ಮತ್ತೆ ಫೋನ್ ಮಾಡ್ದೆ, ಗುರುಗಳೇ ಹಿಂಗೆ ಬಂದಿದ್ದಾರೆ, ಸರಿ ಆಯ್ತಮ್ಮ ನಾನ್ ನೋಡ್ಕೊಂತೀನಿ ಬಿಡಿ, ನೀವೇನ್ ಟೆನ್ಷನ್ ತಗೋಬೇಡಿ ಅಂತಂದ್ರು. ಸರಿ ಆಯ್ತು. ಅವತ್ ನೈಟ್ ಏನಾಯ್ತೋ ಏನ್ ಬಿಟ್ಟು ಗೊತ್ತಿಲ್ಲ ಸರ್ ನನಗೆ. ಅವ್ನ್ ಮಲ್ಕೊಂಡಿದ್ದಾಗ ಮಾತ್ರ ಒಂಥರ ಸೌಂಡ್ ಮಾಡನು. ಸೌಂಡ್ ಮಾಡ್ದ. ನಾನು ಅವತ್ತು ನಮ್ಮನೆ CC ಕ್ಯಾಮ್ರಾ ಹಾಕಿದೀವಲ್ಲ, ಅದನ್ನ ಇದು ಟಿವಿಗೆ ಕಲೆಕ್ಷನ್ ಕೊಟ್ಟಿದೀವಲ್ಲ, ಅದನ್ನ ಆಫ್ ಮಾಡ್ಬೇಡ್ರಿ ಅಂತ ಅವತ್ತು ಆಫ್ ಮಾಡ್ಸಿರ್ಲಿಲ್ಲ ನಾನು. ಆದ್ರೆ ಅವನ್ ಕಡೆಗೆ ಸ್ವಲ್ಪ ಫ್ಲಾಶ್ ಆಗ್ಬಾರ್ದು ಅಂತ ಒಂದ್ ಪರ್ದೆ ಮುಚ್ಚಿದ್ದೆ ಅವನಿಗೆ. ಅದಾದ್ಮೇಲೆ ಅವನಿಗೆ ಅಷ್ಟೆಲ್ಲ ಆಯ್ತು. ಅಷ್ಟೆಲ್ಲ ಆದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾನೇ ಮಾಡ್ದೆ, ಏನಪ್ಪಾ ಹೆಂಗಿದೆ ಕತ್ ನೋವು ಅಂದ್ರೆ, ಅಮ್ಮ ಕತ್ ನೋವು ಏನಿಲ್ಲಮ್ಮ, ಸ್ವಲ್ಪ ನನ್ಗೆ ಈ ಕಡೆ ಎಲ್ಲ ತಿರುಗ್ಬೋದು, ತಲೆನೋವು ಆಯ್ತಲ್ಲಮ್ಮ ಅಂತ. ತಲೆನೋವು ತುಂಬಾ ಬಂದ್ಬಿಟ್ಟಿದೆ ಸರ್ ಅವ್ರು. ಅವಾಗ ತಲೆನೋವು ಐತೆ ಅಂದ. ಹೌದಾ, ಸರಿ ಆಯ್ತು ಬಿಡು ಅಂತ. ಅವನಿಗೆ ಹೇಳೇ ಇಲ್ಲ ನಾವು ಏನಾಗ್ತಾ ಇದೆ, ನಾವ್ ಏನ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ವಿ, ಏನ್ ಮಾಡ್ತಿದ್ವಿ ಅಂತ ಹೇಳೇ ಇಲ್ಲ. ಅವನಿಗೆ ಗೊತ್ತಿಲ್ದಿರ ನೀವು ಕೆಲಸ ಮಾಡಿಸ್ತಾ ಇದೀರಾ ಇಲ್ಲಿ? ಕೆಲಸ ಮಾಡಿಸಿರೋದು. ಆಮೇಲೆ ಅವ್ನು ಸರಿ ಆಯ್ತು ಅಂತಂದು ಆಮೇಲೆ ಮತ್ತೆ ಗುರುಗಳಿಗೆ ನಾನು ಗುರುಜಿ ಹಿಂಗ ಆಗ್ಬಿಟ್ಟಿದೆ ಅಂತ ಮತ್ತೆ ಫೋನ್ ಮಾಡ್ದೆ. ಆಯ್ತು ನಾನು ಅದ್ ಲಾಕ್ ಮಾಡಿದೀನಿ, 2 ಇದೆ, ಬಿಡಿ ನಾನ್ ನೋಡ್ಕಂತೀನಿ. ಸರಿ ಗುರುಗಳೇ ಅಂತಂದು ಆಮೇಲೆ ಮತ್ತೆ ಆದ್ಮೇಲೆ ಅವನಿಗೆ 2 ದಿನಕ್ಕೆ ಸರ್ ಎಲ್ಲ ಫ್ರೀ ಆಗ್ಬಿಟ್ಟ. 2 ದಿನಕ್ಕೆ ಸೂಪರ್. ತಲೆನೋವು ಹೋಯ್ತು. ಮೊನ್ನೆ ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ವಿ ನಾವು ಗುರುಗಳಿಗೆ. ಆವಾಗ ಗುರುಗಳು ಬೈದ್ರು, ಅಲ್ಲಮ್ಮ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ, ನೀನ್ ರೆಡಿ ಮಾಡಿಸ್ಕೊಳದ್ ಬಿಟ್ಟು ನೀನ್ ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂತ. ಅವಾಗ ಗುರುಗಳೇ ಅಲ್ಲಿಂದ ಅಷ್ಟು ಊರಿಂದ ಬಂದಿದ್ದೇನೆ, ಒಂದ್ಸಲ ಹೋಗ್ಬಿಟ್ಟು ಕೇಳ್ಕೊಂಡು ಅವನು ಎಕ್ಸಾಮ್ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಕೊಂಡು ಹೋಗ್ಬೇಕು ನಾ ಆಸೆ ಅವನ್ಗೆ, ಅದಕ್ಕೆ ಹೋಗ್ತೀವಿ ಗುರುಗಳೇ. ಆಯ್ತು ನಿಮ್ದೆಲ್ಲ ಪೂರ್ತಿ ಆಗೋವರ್ಗು ಹೋಗಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ ಹೋಗೋದ್ ಕ್ಯಾನ್ಸಲೇ ಮಾಡ್ಕೊಂಡ್ಬಿಟ್ಟಿವಿ ಸರ್ ನಾವು. ಸೊ ಅಲ್ಲಿ ಹೋಗಿಲ್ಲ ಅವತ್ತು? ಹೋಗಿಲ್ಲ. ಅಂದ್ರೆ ಈಗ ಆ ದೇವಸ್ಥಾನದ್ದು ನಿಂಬೆಹಣ್ಣು ಮಂತ್ರಿಸರು ಕೊಟ್ಟಿರೋದು ತಲೆ ಹತ್ರ, ಈ ಕತ್ತತ್ರ ಇಟ್ಕೊಂಡ್ರು ಕೂಡ ಅದು ಹುಷಾರಾಗಿಲ್ಲ ಅಂತಂದ್ರೆ ದೇವಸ್ಥಾನದ ಏನಾಯ್ತು ಕತೆ? ಸೊ ಅದು ಕೆಲಸ ಮಾಡಿಲ್ಲ ಅಂತ ಅಲ್ವಾ ಸರ್? ಹೌದೌದು. ಹಂಗಾಗ್ಬಿಟ್ಟು ಅವತ್ತೆಲ್ಲ ಹೋಗೋದನ್ನ ಬಿಟ್ಟು ಆಮೇಲೆ ಮನೆ ಹತ್ರನೇ ಇದ್ ಮಾಡ್ಕೊಂಡು ಇವತ್ತು ಹೋಗೋಣ ಅಲ್ವೇನಮ್ಮ ಅಂತಂದ್ರು ಅವನು. ಅವ್ನಿಗೆ ಹೇಳಿಲ್ವ, ಅದಕ್ಕೆ ನಾನು ಡ್ರೈವರ್ ಇಲ್ಲಪ್ಪ, ಡ್ರೈವರ್ಗೆಲ್ಲ ಬಿಸಿ ಇದಾರಂತೆ ಡ್ರೈವರು, ಇವತ್ ಬೇಡ ಅಂದಿದ್ದಾರೆ, ಭಾನುವಾರ ಹೋಗೋಣ ತಗೋ ಅಂತ ಹೇಳ್ಬಿಟ್ಟು ಸುಮ್ನೆ ಮಾಡಿಸ್ದೆ ಸರ್. ಅವಾಗ ಎಷ್ಟು ಏಜ್ ಮೇಡಮ್ ಮಗಗೆ? 21 ವರ್ಷ ಸರ್. ಇವಾಗ ಏನ್ ಮಾಡ್ತಾ ಇದಾರೆ? ಮೆಡಿಕಲ್ ಮಾಡ್ತಾ ಇದಾರೆ ಸರ್. ಮೆಡಿಕಲ್ ತುಂಬಾ ಚೆನ್ನಾಗಿ ಓದ್ತಾವ್ರಲ್ಲ? ಹ್ಞೂ ಸರ್, ಅದಕ್ಕೋಸ್ಕರನೇ ಎಕ್ಸಾಮ್ ಬರಿಬೇಕಾದ್ರೆ ಎಲ್ಲಾನು ಇದೇ ತೊಂದ್ರೆ ಅವನಿಗೆ. ಅದಕ್ಕೋಸ್ಕರನೇ ಅವನಿಗೆ ಇಷ್ಟೆಲ್ಲ ಆಯ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಇದು ಎಷ್ಟು ದಿವಸದಿಂದ ಇತ್ತು ತೊಂದ್ರೆ? ತಲೆನೋವು, ಕತ್ತು ನೋವು ಇದೆಲ್ಲ ಅವ್ರಿಗೆ? ಅವ್ರಿಗೆ 1 ವಾರದಿಂದ ಇತ್ತು ಸರ್. ಪಿರಮಿಡ್ ಹಾಕೋದಕ್ಕಿಂತ ಮುಂಚೆ ಅಲ್ಲಿ ಹೋದ್ಮೇಲೆ ಒಂದು ಕೆಲಸ ಆಯ್ತು, ಬರೀ ನನ್ನ ಹೆಸರು ಹೇಳಿದ್ದಾರೆ, ಏನಾಯ್ತು ಕೇಳಿ. ಹೌದಾ? ಅವರು ಸಾರ್ ಅಟೆಂಡ್ ಮಾಡಕ್ಕೆ ಜಸ್ಟ್ ಶುರು ಮಾಡಿದಾಗೆ ಒಂದು ಮನೆಯಲ್ಲಿ ಸಮಸ್ಯೆ, ಅಲ್ಲಿ ಹುಬ್ಳಿಗೆ ಹೋದ್ಮೇಲೆ ಇಮಿಡಿಯೇಟ್ ತೇಗ್ ಬರಕ್ ಶುರು ಆಯ್ತು. ತೇಗ್ ಬರಕ್ ಶುರು ಆಯ್ತು ಅಂತೇನೋ ಹೇಳ್ತಿದ್ದಾರೆ. ನಿಮ್ಗೇನ ಘಟನೆ ತಿಳಿಸಿ ವೀಕ್ಷಕರಿಗೆ. ಅಲ್ಲಿ ಇಲ್ಲಿಂದ ಹೋದ್ರಲ್ಲ, ಅಲ್ಲಿ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿ ಆಗೋಗಿತ್ತು ಸರ್ ಅವ್ರಿಗೆ. ಏನು ಅಂದ್ರೆ ನೋಡ್ರಿ, ಒಂದಿನ ಅಡ್ಮಿಷನ್ ಬ್ಲಾಕ್ ಹೋಗಿ ಬಂದ ದಿನ ಬರೀ ಮೈಕೈ ನೋವು ಅಂತ ಬಂದಿದ್ದದು ಸ್ಟಾರ್ಟಿಂಗು. ಮೈಕೈ ನೋವು ಅಂತ ಬಂದ್ಬಿಟ್ಟು ಆಮೇಲೆ ಒಂದಿನ ಫುಲ್ ಅವನಿಗೆ ಗ್ಯಾಸ್ಟ್ರಿಕ್ ಆದಂಗ ಆಗೋಯ್ತು. ಅದಕ್ಕಿಂತ ಮುಂಚೆ ದಿನ ಬಿಕ್ಲಿಕ್ಕೆ
ಓಕೆ ಒಂದೊಂದರ ಅಂದ್ರೆ ಚೇಂಜಸ್ ಬಿಡ್ಲಿಕ್ಕೆ ಏನೇನೋ ಅಂತಂದ್ರೆ- ಚೇಂಜಸ್ ಆಗಿದೆ ಹಾಂ ಬಿಡ್ಲಿಕ್ಕೆ ಅಂದ್ರೆ ಬಿಟ್ಟೇ ಇಲ್ಲ. ಹ್ಞೂ ಅದು ಹಂಗಂದ್ರೆ ಅಲರ್ಜಿ ಆಯ್ತು, ಅದೇ ಗ್ಯಾಸ್ಟ್ರಿಕ್ ಆದಂಗೆ. ಹ್ಞೂ 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 ಗ್ಯಾಸ್ಟ್ರಿಕ್ ಆದಂಗ ಆದ ತಕ್ಷಣ ಕತ್ ನೋವು, ಓಕೆ ಓಕೆ ಕತ್ ನೋವು ಆದ ತಕ್ಷಣ ತಲೆನೋವು. ಹ್ಞೂ ಇಷ್ಟು ಸಮಸ್ಯೆ ಕಂಟಿನ್ಯೂ ಇತ್ತು ಲಿಂಕ್ ಸರ್. ಅದು. ಒಂದಾದ್ಮೇಲೆ ಒಂದು ಯಾವಾಗ ಭಗವಾನ್ ಗುರುಜಿನ ಅದನ್ನ ಅಟೆಂಡ್ ಮಾಡಿದ್ರು ಹ್ಞೂ ಎಲ್ಲ ಫುಲ್ ನೀರ್ ಮಂಜು ಹೆಂಗ್ ಕರಗುತ್ತೋ ಹಂಗ್ ಕರ್ಗೋಯ್ತು. ಸೊ ಈಗ ಆರೋಗ್ಯವಾಗಿದ್ದಾರೆ, ಏನು ಚೆನ್ನಾಗಿದ್ದಾರೆ ತಲೆನೋವು ಸರ್. ಪೇಯ್ನ್ ಇಲ್ಲ. ಚೆನ್ನಾಗಿದ್ದಾನೆ, ಹ್ಞೂ ಹ್ಞೂ ಅವ್ನ್ ಮೈಂಡ್ ಫ್ರೀ ಆಗಿದೆ, ಅವ್ನ್ ಬಾಡಿ ಟೋಟಲ್ ಫ್ಯಾಮಿಲಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಹೇಗಿದೆ ಕುಟುಂಬದಲ್ಲಿ ವಾತಾವರಣ? ಚೆನ್ನಾಗಿದೀವಿ ಸಾ. ಚೆನ್ನಾಗಿದ್ದೀವಿ. ಆಮೇಲೆ ಅವನಿಗೆ ಇಲ್ಲಿಂದ ಹೋದ್ನಲ್ಲ, ಹ್ಞೂ ಇಲ್ಲಿಂದ ಹೋಗಾದ್ಮೇಲೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ. ಹ್ಞೂ ಹ್ಞೂ ಅವಾಗ ಒಂದೇ ಒಂದ್ ಮಂತ್ರ ಹೇಳ್ ಕಳ್ಸಿದ್ವಿ ನಾವು, ಹ್ಞೂ ಇಷ್ಟ್ ಮಾಡಪ್ಪ ಸಾಕು ಅಂತ. ಹ್ಞೂ ಹ್ಞೂ ಅವನ ಭಗವಾನ್ ಗುರೂಜಿ ಬರ್ತಾರೆ ಇವಾಗ, ಫೋನ್ ಮಾಡ್ತೀನಿ ಇವಾಗ ನೀನ್ ನಿಲ್ಲಿಲ್ಲ ಅಂತಂದ ತಕ್ಷಣ ಅವಾಗ ಹೋಗಿರೋದು ಇದುವರೆಗೂ ಬಂದಿಲ್ಲ ಸರ್. ಸೊ ಒಳ್ಳೆ ಇದು ಒಂಥರ ಚಮತ್ಕಾರ ಆಯ್ತಲ್ಲ, ಏರ್ತಿರೋ ನನಗಂತ ಗೊತ್ತಿಲ್ಲ. ತುಂಬಾ ಡಿಫ್ರೆಂಟ್ ಆಯ್ತಲ್ಲ ಮೇಡಮ್ ಇದು. ಅಲ್ವಾ ಸರ್? ಹೌದೌದು. ಮೊನ್ನೆ ನಮ್ಮನೆಯವ್ರಿಗೆ ಹಂಗೆ ಹಾ ತುಂಬಾ ಬಿಡ್ಲಿಕ್ಕೆ ಬಂದ್ಬಿಡ್ತು. ಆಮೇಲೆ ಹಾ ಕೆಮ್ಮು ನಾನೇನಂದೆ ಹಾ ನೋಡಿ, ಒಂದ್ಸಲ ಹಾ. ಗುರುಗಳಿಂದ ಆ ಹೆಸರು ನೆನ್ಸಿ ನೀವು ಅಂದೆ ನಾನು. ಹ್ಮ್ ಹ್ಮ್ ಅವ್ರು ಸುಮ್ನೆ ಇದ್ರು. ಹ್ಮ್ ಅಂದ್ರೆ ಅವ್ರಿಗೆ ಅನ್ನೋದಕ್ಕೆ ಮುಜುಗರನ ಏನೋ ಗೊತ್ತಿಲ್ಲ ಸರ್ ನನಗೆ. ಹೌದು. ಅವ್ರ ಏನಂದ್ರು ಅಂತಂದ್ರೆ ಸುಮ್ನೆ ಇದ್ರು. ನಾನಂದೆ ಹ್ಮ್ ನೋಡಿ, ನೀವು ಅವ್ರ ಕೆಮ್ಮು ಅಂತ ಅವಾಗಿಂದ ಅಂತ ಇದಾರೆ, ನೀವೇನಾದ್ರೂ ಕೆಮ್ಮು ಅಂತ ಈಗ ಬಿಡ್ಲಿಲ್ಲ, ಭಗವಾನ್ ಗುರೂಜಿ ಕರ್ಕೊಂಬಂದು ಅವ್ರ ಕೈ ಗಂಟೊಳಗ್ ತುರುಗಿಸ್ಬಿಟ್ಟು ಎಲ್ಲ ಒಂದ್ ಕಡೆ ಕಲಿಸ್ಬಿಡ್ತೀನಿ ನಿಮ್ಮನ್ನ ಅಂದೆ ನಾನು ಸಹ. ಓಕೆ ಹಾ ಅಷ್ಟೇ ತಿಳ್ಕೊಂಡ. ಇನ್ನೊಂದ್ಸಲ ಕೆಮ್ಮು ಬಂದಿದ್ರೆ ಕೇಳಿ ಸಾ, ಅದು ಕ್ಲಿಯರ್ ಆಯ್ತು. ಅದು ಕ್ಲಿಯರ್ ಆಯ್ತು. ಸೂಪರ್ ಅಲ್ಲ ಮೇಡಮ್? ಫಸ್ಟ್ ನನ್ ಮಗನಿಂದ ನಾನ್ ಅಟೆಂಡ್ ಆಗ್ಬೇಕಾಯ್ತು ಸಾ. ಹ್ಮ್ 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 ಅದು ಫಸ್ಟ್ ನನಗಿಂತ ಮುಂಚೆ ಇವ್ರಿಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ ಮನ್ಸಲ್ಲಿ ಯಾಕು ಅಂತ ಗೊತ್ತಿಲ್ಲ. ಹ್ಮ್ 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 ಎಲ್ಲ ಫಸ್ಟ್ ಇವ್ರಿಗೆ, ಮಗನಿಗೆ ಎಲ್ರಿಗೂ ಮಾಡಿಸ್ದೆ. ಮಗಳಿಗೆ ನಾನು ನನ್ ಮಗಳಿಗೆ ಕೇಳಿದೆ, ಹ್ಮ್ ಭಗವಾನ್ ಗುರುಜಿ ಸರ್ ಕೇಳಿದ್ರು ನನಗೆ, ಮಗಳು ನಿದ್ದೆ ಮಾಡಿದ್ಲಂತ ಅಂತ. ಹ್ಮ್ ಅವಾಗ ಕೇಳೋದ್ಗೆ ಅಯ್ಯೋ ನನ್ ಕನ್ಸೇನಾದ್ರೂ ಬಂದಿತ್ತೇನಮ್ಮ ಅಂದ್ರೆ, ಇಲ್ಲಮ್ಮ ನಾನು ರಾತ್ರಿ ಎಲ್ಲ ಫುಲ್ ಚೆನ್ನಾಗಿ ನೀಟಾಗಿ ನಿದ್ದೆ ಮಾಡಿದೀನಿ ಅಂದ್ಲು. ಹ್ಮ್ ನನಗೆ ಬೇಕಾಗಿರೋ ಕಾಲ ಸಿಕ್ತು ಬಿಡು ಅಂತ ಹೇಳ್ಬಿಟ್ಟು ಗುರೂಜಿಗೆ ಅವಾಗ್ಲೇ ಫೋನ್ ಮಾಡಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಕುಟುಂಬ ಈಗ? ಹ್ಞೂ ಸರ್, ಚೆನ್ನಾಗಿದೆ. ನಿಮ್ ದಯೆಯಿಂದನೂ ಚೆನ್ನಾಗಿದ್ದೀವಿ. ಇರ್ಲಿ, ಒಳ್ಳೇದಾಯ್ತಲ್ಲ ಈಗ. ನಮ್ ಭಗವಂತ ಗುರೂಜಿ ಕಡೆಯಿಂದನೂ ನಾವ್ ಚೆನ್ನಾಗಿದ್ದೀವಿ. ಅಂದ್ರೆ ನಮ್ ಭಗವಂತ ಗುರೂಜಿ ಸಿಕ್ಕಿದ್ದು ನಿಮ್ಮಿಂದಲೇ ಅಲ್ವಾ? ಅಲ್ಲ, ಅವರ ಕೆಲಸ ಅವ್ರು ಮಾಡಿದ್ದಾರೆ, ಅದ್ರದ್ದು ರಿಸಲ್ಟ್ ನಿಮ್ಗೆ ಸಿಕ್ಕಿದೆ, ಹಾಗಾಗಿ ಇದು ಸಮಾಧಾನ ಎಲ್ಲವಕ್ಕೂ. ನಾನು ಅಂದ್ರೆ ನಾನೊಂದ್ ಸಣ್ಣ ಸ್ಕೂಲ್ಗೆ ಹೋಗ್ತಿದ್ದೀನಿ ಅಷ್ಟೇ ಗುರುಗಳೇ. ಆ ಸಣ್ಣ ಸ್ಕೂಲ್ಗೆ ಹೋಗ್ತಿದ್ದೀನಿ ಅಂತ ನಾನು ಹೇಳ್ದೆ ನಮ್ ಗುರುಗಳಿಗೆ. ಆದ್ರೆ ಅವರು, ನಾನು ನಿನ್ ಮನುಷ್ಯತ್ವ ಕೊಡ್ತೀನಮ್ಮ ಬೆಲೆ, ನಿನ್ ಮಾನವೀಯತೆಗೆ ನಾನು ಇನ್ನೇನಕ್ಕೂ ಕೊಡಲ್ಲ ಅಂದ್ರು. ನನ್ಗೆ ಅಷ್ಟೇ, ಅದಕ್ಕಿಂತ ಇನ್ನೇನ್ ಬೇಕು ಸರ್ ನನಗೆ? ಇಲ್ಲ, ಒಳ್ಳೇದಾಯ್ತು. ಅಟೆಂಡ್ ಮಾಡಿ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅವರು ಚೆಕ್ ಮಾಡಿ ಸೇಫ್ ಮಾಡವ್ರೆ. ಅದೇ ಇನ್ನ ಸ್ವಲ್ಪ ಮನೆದಿದೆ, ಮನೆನೆಲ್ಲ ಒಂದ್ಸಲ ಕ್ಯಾಮ್ರಾ ಮಾಡಿ ಹಾಕಿ ಅಂತ ಹೇಳಿದಾರೆ. ಓಕೆ ಓಕೆ, ನೋಡೋಣ ಸರ್. ನಮ್ಗೆ ನಾವು ಆದ್ರೂನು ಯಾವಾಗ ಮಾಡ್ಬೇಕು, ಯಾವಾಗ ನಾವು ಅದು ಯಾವ ಕೈಯಿಂದ ಕ್ಲಿಯರ್ ಆಗ್ಬೇಕು ಅನ್ನೋದು ಬರ್ತಿದ್ಯೋ ಅದನ್ನು ಗೊತ್ತಿಲ್ಲ ಅಲ್ವಾ ಸರ್? ಆಗ್ಲಿ, ಅದು ಆಗ್ಲಿ, ನಿಧಾನಕ್ಕೆ ಕಂಪ್ಲೀಟ್ ಎಲ್ಲ ಸರಿ ಆಗ್ಲಿ. ಈಗ ಮಗಗೆ ಹೇಳಿದ್ರ ಇದು ಈ ತರ ಅಟೆಂಡ್ ಮಾಡಿದ್ದು, ಭಗವಾನ್ ಸರ್ ಅಟೆಂಡ್ ಮಾಡಿದ್ದು ಅಂತ? ಹೇಳಿದ್ವಿ. ಅವ್ರೇ ಅಂದಿದ್ದು, ಅಮ್ಮ ನನಗ್ ದೇವ್ರು ನಿಂಬೆಹಣ್ಣು ತಗೊಂಬಂದು ಕತ್ತಿ ಮೇಲೆ ಇಟ್ಕೊಂಡ್ರು ಕೂಡ ಹುಷಾರಾಗಿರ್ಲಿಲ್ವಾ, ಅದ್ ಹೆಂಗಮ್ಮ ಅಂತ ಕೇಳ್ದ. ಆಶ್ಚರ್ಯ ಆಗೈತೆ ಅವ್ರಿಗೆ, ಇದು ಹೆಂಗ್ ಕೆಲಸ ಆಯ್ತು? ಅವನಿಗೂ ಆಶ್ಚರ್ಯ, ತುಂಬಾ ನಂಬ್ತಾನೆ ಅವನು. ತುಂಬಾ ಅಂದ್ರೆ ದೇವ್ರನ್ನ, ಗುರೂಜಿಗಳನ್ನ, ಅದೇನೋ ಅವನು ನನಗೆ ಚೌಡೇಶ್ವರಿ ವರದಿಂದ ಹುಟ್ಟಿದಾನ ಅವನು. ದೇವ್ರು ಅಂತಂದ್ಮೇಲೆ ತುಂಬಾ ನಂಬ್ತಾನೆ, ತುಂಬಾ ಭಕ್ತಿ ಇದೆ. ಆ ಮಗಳಾದ್ರೂ ಅಷ್ಟೇ ಗುರುಗಳೇ, ನಮಗ್ ಗುರುಗಳು ಬಿಟ್ರೆ ನೀವ್ ಇನ್ಯಾರು ಅಲ್ಲ. ಅವ್ರ ಮಗಳು ಆದ್ರೂ ಅಷ್ಟೇ, ಅಷ್ಟೇ ಚೆನ್ನಾಗಿ, ನಮ್ಗಿಂತ ಚೆನ್ನಾಗಿ ದೇವ್ರುಗಳ್ ನಂಬೋದು. ಈ ತರ ನಮ್ಗೆ ಕಷ್ಟ ಆಗಿರೋ ಗುರುಗಳ್ ನಂಬೋದು ಎಲ್ಲಾನು ಅವ್ರು ಎಷ್ಟು ನಂಬಿದ್ರು ಅಷ್ಟೇ ನಮ್ ಗುರುಗಳಿಂದ ನಮ್ಗೆ ಕ್ಲಿಯರ್ ಆಗಿದ್ದೀವಿ. ಓಕೆ, ಒಳ್ಳೇದಾಗ್ಲಿ ಮೇಡಮ್ ತಮ್ಗೆ. ಒಳ್ಳೇದಾಗ್ಲಿ ಸರ್, ನಿಮ್ಗೂ ಒಳ್ಳೇದಾಗ್ಲಿ ಸರ್. ಓಕೆ, ನಮಸ್ಕಾರ. ಅದಕ್ಕಿಂತ ಎಲ್ಲಕ್ಕಿಂತಲೂ ಅವ್ರು ನಮ್ ಗುರುಗಳಿಗೆ ಆ ಕೈ ಕಾಲ್ಗಳಿಗೆ ಅಷ್ಟೆಲ್ಲ ನೋವಾಗಿದೆಯಲ್ಲ, ಫಸ್ಟ್ ದೇವ್ರು ಭಗವಂತನ ಅವ್ರಿಗೆ ಎಲ್ಲ ಎದ್ದು ಕೊಟ್ಟು ಅವ್ರು ಕಾಪಾಡ್ಲಿ ಸರ್. ಯಾಕೆಂತಂದ್ರೆ ಎಷ್ಟು ಜನ ಅವರಿಂದ ಇನ್ನೂ ನಮ್ ತರ ಉಪಯೋಗ ಪಡ್ಕೊಂಡಿದಾರ, ನನ್ಗೆ ಅದಾಸೆ. ಆಗ್ಲಿ, ನಿಮ್ಮ ಮಾತಿನಂಗೆ ಒಂದು ಮಾತು ಹೇಳಿದೀರಾ, ಅದು ಅಷ್ಟೇ ಚೆನ್ನಾಗಿ ಒಳ್ಳೇದಾಗ್ಲಿ ಅವ್ರಿಗೆ ಜಲ್ದಿ. ಇನ್ನು ಸಾವಿರಾರು ಜನದ ನೋವನ್ನ ತೆಗಿಲಿ ಅವರು. ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ.
ಸೊ ತುಂಬ ಮಿರಾಕಲ್ ಕೆಲಸಗಳು ಇವ್ರಿಗೆ ಆಗೈತೆ ಸರ್ ಇವ್ರಿಗೆ. ಟೋಟಲ್ ಫ್ಯಾಮಿಲಿ ರೌಂಡ್ ಅಪ್ ಇದು. ಎಲ್ಲರಿಗೂ ಒಬ್ಬರದಲ್ಲ, ಅವ್ರ ಮಗನ ಮೇಲೆ ಪ್ರಾಣ ಇತ್ತು, ಮಗಂದು ಇಷ್ಟೊತ್ತು ಮಾತಾಡಿದ್ರೆ ಅಷ್ಟೇ. ಹೌದು. ಮಗಳು ಮಗನ್ ಬಂದ್ರು ಹೇಳ್ತಾವ್ರೆ, ಮಗಂದು ಇಷ್ಟೊತ್ತು ಮಾತಾಡಿದ್ರಲ್ಲ, ಮಗಂದು ಒಬ್ಬಂದು ಹೇಳಿದ. ಆದರೆ ಇವ್ರ ಯಜಮಾನರು ನಂಬಿಕೆ ಇಲ್ಲ, ಇವ್ರ ಮಾತು ಕೇಳಲ್ಲ, ಈ ಕೆಲಸಕ್ಕೆ ದುಡ್ಡು ಖರ್ಚು ಮಾಡಲ್ಲ. ಹೌದು. ಒಂದು ರೂಪಾಯಿ ಕೊಡಲ್ಲ. ಮಗಳು ಫುಲ್ ರ್ಯಾಶು, ಉಲ್ಟಾ ಸೀದಾ ಮಾತಾಡೋದು, ಕೋಪ ಜಾಸ್ತಿ, ಸಿಕ್ಕಾಪಟ್ಟೆ ರ್ಯಾಶು. ಅಂದರೆ ನೋಡಿ, ಎಲ್ಲರೂ ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ಎಲ್ಲ ಆರಾಮ. ನೋಡಿ, ಅವ್ರ ಯಜಮಾನರು ಒಳ್ಳೆ ಕೆಲಸದಲ್ಲವ್ರೆ, ಇವರು ಒಳ್ಳೆ ಕೆಲಸದಲ್ಲವ್ರೆ, ಮಗಳು ಇಂಜಿನಿಯರ್, ಅವರು ಕೆಲ್ಸಕ್ಕೆ ಹೋಗ್ತಾರೆ, ಮಗ ಬಂದು MBBS ಸ್ಟಡಿ ಮಾಡ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿರೋ ಫ್ಯಾಮಿಲಿ. ಇವ್ರಿಗೆ ಈ ಥರ ತೊಂದರೆ ಐತಿ ಅಂದರೆ ಯಾರೋ ನಂಬ್ತಾರ? ಅದೇ ಫುಲ್ ಎಜುಕೇಟೆಡ್ ಫ್ಯಾಮಿಲಿ, ಸ್ಟ್ಯಾಂಡರ್ಡ್ ಜೀವನ ಮಾಡ್ತಾ ಇರೋರು, ಮತ್ತೆ ಇವರು ಇದ್ರನ್ನೆಲ್ಲ ನಂಬ್ತಾರೆ ಅಂದ್ರೆ ಜನ ಕೇಳಕ್ ಹೋದ್ರೆ ನಿಮ್ಗೆ ಬುದ್ಧಿ ಇಲ್ಲ ಅನ್ನೋತಾರೆ. ಅವ್ರಿಗೆ ಹೇಳ್ಕೊಳಕ್ಕೆ ಒಂದು ರೀತಿ ಬುದ್ಧಿ ಇಲ್ಲ ಅಂತಾರೆ. ಅನುಭವಿಸೋರ್ಗೆ ಮಾತ್ರ ತಾನೇ ಕಷ್ಟ ಗೊತ್ತಾಗ್ತದ. ಹೌದು. ಒಬ್ಬ ಮಗ MBBS ಮಾಡ್ತಿರೋ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಎಷ್ಟು ನೋವು ಇರ್ತದೆ. ಹೌದು. ಅವ್ರು ಎಷ್ಟು ಜನ ಸ್ವಾಮೀಜಿಗಳ ಹತ್ರ ಹೋಗಿದ್ದಾರೆ, ಎಲ್ಲೆಲ್ಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ದಾರೆ. ಆ ಹುಡುಗನಿಗೆ ಅಷ್ಟು ಪ್ರಾಬ್ಲಮ್ಮು, ತಲೆನೋವು, ಕುತ್ತಿಗೆ ನೋವು, ಬೆನ್ನುವು, ನಿದ್ದೆ ಬರಲ್ಲ. ಈ ವಿಚಿತ್ರವಾದ ಘಟನೆಗಳು ಮಗ ತಗಲಾಕೊಂಡಿದ್ದ. ಬಟ್ ಅವ್ನಿಗೆ ಹೇಳಲಿಲ್ಲ ಮಾಡಿಸ್ತಾ ಇರೋದು. ಅದು 2ನೇ ದಿವಸ ಏನೋ ನಂಗೆ ಫ್ರೀ ಆಗ್ಬಿಡ್ತು. ಆವಾಗ ಹಿಂಗೆ ಅಂತ ಹೇಳಿದ್ಮೇಲೆ ಅದನ್ನ ಮಗಂದು ನೋಡಿದ ಮೇಲೆ ಅವ್ರ ಯಜಮಾನ್ರು ಸ್ವಲ್ಪ ನಂಬಿಕೆ ಬಂತು. ಆಮೇಲೆ ಮಗಳು, ಆಮೇಲೆ ಯಾರು ಹೆಂಗಾರಲ್ಲಿ ಪಟ್ ನಮ್ಮ ಯಜಮಾನ್ರಿಗೆ ಮಾಡಿ 1 ರೂಪಾಯಿ ನನ್ನ ಕೈ ಕೊಡಲ್ಲ ಅವರು. ಅದೇ ಈ ಅಮ್ಮ ಅವರು ತುಂಬ ಅವರು ಲೆಕ್ಚರರ್ ಪಾಪ, ಅವ್ರಂತ ಡೀಸೆಂಟ್ ಒಂದು ಫ್ಯಾಮಿಲಿ ಇದಿರ್ತಾರೆ. ಕೊನೆಗೆ ಅವ್ರು ಅಟೆಂಡ್ ಮಾಡಿದ್ಮೇಲೆ ಅವ್ರು ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ರಂತೆ. ಅದು ಹೆಂಗೆ ವಿಚಿತ್ರಗಳು ನೋಡಿ ಸರ್. ಒಳಗಡೆ ಇರೋ ನೆಗೆಟಿವ್ಗಳಿದ್ದಾಗ ಒಂದು ರೀತಿ ವರ್ತನೆ, ಒಳಗಡೆ ನೆಗೆಟಿವ್ಗಳು ಹೊರಗಡೆ ಹೋದ್ಮೇಲೆ ಅವ್ರ ವರ್ತನೆಗಳೇ ಒಂಥರ ಚೇಂಜ್ ಆಗ್ತಾ ಇರ್ತದೆ, ಬದಲಾಗುತ್ತೆ. ಈಗ ಅಮ್ಮ ಇಷ್ಟೊತ್ತವರೆಗೂ ಮಾತಾಡಿದ್ರು. ಹೌದು, ಇನ್ನೂ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಬಿಟ್ಟಿದ್ರಿ. ಇಷ್ಟೊತ್ತವರೆಗೂ ಅವ್ರಿಗೆ ಎಷ್ಟು ಖುಷಿಯಿಂದ ಮಾತಾಡ್ತವ್ರೆ. ಚೆನ್ನಾಗಿರೋ ಫ್ಯಾಮಿಲಿಗೆ ಇಷ್ಟು ತೊಂದರೆ ಬಂದು ಒಳಗೆ ಗೊತ್ತಿಲ್ಲದಂಗೆ ಕಾಯಿಲೆಗಳು ತಿಂದಾಗ್ತಾ ಇದ್ರೆ ಯಾರಿಗೆ ಗೊತ್ತಾಗ್ತದೆ? ಕಾಣಿಸಲ್ಲ ಇವು. ಅವ್ರು ಏನೋ ನನ್ನ ಮಗನಿಗೆ ಒಳ್ಳೇದಾಗಲಿ, ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಅಲ್ಲೋಗೋದು, ದೇವಸ್ಥಾನ ಪೂಜೆ ಮಾಡಿಸೋದು, ನಿಂಬೆಟ್ಟು ನನ್ನ ತಲೆ ತಿನ್ ಕೆಳಗಡೆ ಮಾಡ್ಬೋದು, ಏನೇನೋ ಮಾಡಿ ಪೂಜೆಗಳು, ಹಾಸ್ಪಿಟ್ಲುಗಳು ಎಲ್ಲ ಕಡೆ ಸುತ್ತಬಿಟ್ರು. ಕೊನೆಗೆ ಲಾಸ್ಟು ನಂದು 1 ವರ್ಷಕ್ಕೆ ಮುಂಚೆ ನಂಬರ್ ತಗೊಂಡವ್ರೆ, ಅವ್ರು ಮಾಡೋಕ್ಕಾಗಿಲ್ಲ. ಬೇರೆ ಬೇರೆ ಕಡೆ ಎಲ್ಲ ವಿಚಾರಿಸಿದ್ದಾರೆ, ಎಲ್ಲ ಕಡೆ ಕೆಲವು ಕಡೆ ಹೋಗಿದ್ದಾರೆ. ಅವ್ರು ಟೈಮ್ ಬರಬೇಕು. ಆ ಮನುಷ್ಯನ ಟೈಮ್ ಬಂದಾಗ ಏನಾಗುತ್ತೆ, ಅವ್ರಿಗೆ ಆ ಬಿಡುಗಡೆ ದಾರಿ ಸಿಗ್ತವೆ. ನಾವು ಸುಮ್ಮನೆ ಹೇಳೋದಲ್ಲ, ಅವ್ರಿಗೇನು ತೊಂದರೆಗಳಾಗ್ತಿರ್ತವೆ ಅವ್ರಿಗೆ ಗೊತ್ತಿರ್ತದೆ. ಚೆನ್ನಾಗಿರೋ ಫ್ಯಾಮಿಲಿಗೆ ತೊಂದರೆ ಇರ್ತಿದೆ. ನಾವು ಚೆನ್ನಾಗಿದ್ದೀವಿ ಅಂತ ಯಾವತ್ತೂ ಯಾರು ಅಂದ್ಕೋಬಾರ್ದು. ಎಲ್ಲೋ ಒಂದು ಕಡೆ ಮನುಷ್ಯನ ವೀಕ್ನೆಸ್ ಇರ್ತದೆ, ಆ ವೀಕ್ನೆಸ್ಸೇ ಅವ್ನ ಹಾಕೊಂಡು ತುಳಿತಾ ಇರ್ತದೆ. ಎಲ್ಲ ಕಡೆ ಚೆನ್ನಾಗಿದ್ದೀನಿ ಅಂತಾನೆ, ಇಲ್ಲಿ ಒಂದು ಕಡೆ ಒಂದು ಚೂರು ಅಂತಾನೆ, ಅಲ್ಲೇ ಅವ್ನು ನಡೀತಾ ಇರೋದು ಅವ್ನಿಗೆ ಗೊತ್ತಿರೋಲ್ಲ. ಅದೇ ದೊಡ್ಡದೇ ಇರುತ್ತೆ, ಅದು ದೊಡ್ಡದೇ ಇರ್ತದೆ ಎಲ್ಲದಕ್ಕಿಂತ. ಇಲ್ಲಿ ತೋರಿಸ್ತಾ ಇರ್ತದೆ, ಇಲ್ಲಿ ಹೊಡಿತಾ ಇರ್ತದೆ. ಏನಾಗಿತ್ತು ಸರ್ ಇವ್ರ ಕುಟುಂಬಕ್ಕೆ? ಸರ್ ಟೋಟಲ್ ಎಲ್ಲ ಫುಲ್ ನೆಗೆಟಿವ್ ಫಾರ್ಮೇಷನ್, ಇಡೀ ಮನೆಯೇ ಕಾವರಿಸ್ಕೊಂಡಿತ್ತು. ಆ ಎಮ್ಮನಿಗೂ ಕೂಡ, ಎಮ್ಮನ ಕೈಲಿ ನಡೆಯೋಕ್ಕಾಗ್ತಿರಲ್ಲ, ಸಿಕ್ಕಾಪಟ್ಟೆ ನೋವು, ಕೈ ಕಾಲು ನೋವು, ಸುಸ್ತು, 2 ಹೆಜ್ಜೆ ನಡೆಯೋಕ್ಕಾಗಿ. ಇವರು ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಹಸ್ಬೆಂಡ್ ಗೌರ್ಮೆಂಟ್ ಜಾಬು. ಅಂದರೆ ಅವರು ಸ್ಟಿಪ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ, ಯಾವ ಕಾಯಿಲೆ ಇಲ್ಲ, ಏನು ಆದಾಯ ಬರ್ತಾ ಇದೆ. ಮೂಡು ದುಡ್ಡು ಸಂಪಾದನೆ ಆಗ್ಬೇಕಾದ್ರೆ ನಮಗಿರೋ ತೊಂದರೆಗಳು ಮುಚ್ಕೊಂಡು ಹೋಗ್ತವೆ. ಹೌದು, ಗೊತ್ತಾಗಲ್ಲ. ಯಾವಾಗ ಮುಚ್ಕೊಳ್ತಾ ಹೋಗ್ತಾ ಇರೋ ತೊಂದರೆಗಳು ಹೈಲೈಟ್ ಆಗಿರ್ತದೆ. ಅದರಲ್ಲಿ ಒಬ್ಬರು ಫ್ಯಾಮಿಲಿಲಿ ಯಾರೋ ಒಬ್ಬರು ಇದನ್ನು ಗುರುತಿಸ್ತಾರೆ, ಇಡೀ ಫ್ಯಾಮಿಲಿ ಬಚಾವ್ ಮಾಡ್ಕೋಬೋದು. ದುಡ್ಡು ಖರ್ಚು ಮಾಡಬೇಕು ಅಂತ ಯಾರು ಹಿಂದೆ ಮುಂದೆ ನೋಡ್ತಾರೆ, ಈ ಕಾಲದಲ್ಲಿ ಏನೂ ಆಗಲ್ಲ. ನಿಮ್ಮ ದರಿದ್ರ ನಾನೇ ಸರ್ ತಕ್ಕೊಳ್ಳಿ. ಹೌದು, ಅಷ್ಟು ಈಸಿಯಾಗಿ ಎತ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸರ್ ನಿಮ್ಮ ದರಿದ್ರ ನಾವು ಇದ್ಕೊಂಡು ಕೈ ಮುರ್ಕೊಂಡು, ಕಾಲು ಮುರ್ಕೊಂಡು, ಇನ್ನೊಂದು ಮಾಡ್ಕೊಂಡು ಮತ್ತೊಂದು ನಾನೇ ಯಾಕೆ ಸಾಯ್ಲಿ? ಎಫೆಕ್ಟ್ ಅನುಭವಿಸ್ಬೇಕಂದ್ರೆ ಅದಕ್ಕಿಂತ ಎಷ್ಟೊಂದು ಹೇಳ್ತಾರಲ್ಲ, ಫ್ರೀಯಾಗಿ ಮಾಡಲ್ವ ಅಂತ ಕೇಳ್ತಾರೆ. ಫ್ರೀಯಾಗಿ ಅದು ಯಾವ ಬಾಯಿನಲ್ಲಿ ಕೇಳ್ತಾರೆ, ಯಾವ ಬಾಯಿನಲ್ಲಿ ಮಾತಾಡ್ತಾರೆ? ಈಗ ಮೋಸ ಮಾಡೋ ಸ್ವಾಮೀಜಿಗಳ್ನು ನಾವು ನೋಡಿದ್ದೀವಿ. ಹೌದು. ಕಷ್ಟಪಟ್ಟು ಈಗ ನೋಡಿ, ಎಷ್ಟು ಜನ ಸ್ವಾಮೀಜಿಗಳನ್ನ ನೋಡಿ, ಸುಮಾರು ಜನ ನೀವು ನೋಡ್ಬಿಟ್ಟಿದ್ದೀರಿ. ನೀವು ನಾನು ನೋಡ್ದಂಗೆ ನಾನು ಫಸ್ಟ್ ಕ್ಲಾಸ್ ಕಾರ್ ಓಡಿಸ್ತಾ ಇದ್ದೆ, ಚೆನ್ನಾಗಿದ್ದೆ, ಬಂದೆ. ಯಾವ ರೀತಿ ನಾನು ಡ್ಯಾಮೇಜ್ ಮಾಡ್ಕೊಂಡು ಇವತ್ತು ನಾನು ಕೂತ್ಕೊಂಡಿದ್ದೀನಿ, ನಿಮ್ಮ ಕಣ್ಣೆದುರುಗಡೆನೇ ನನ್ನ ರೀತಿ ನೀವೇ ಹೇಳಿದ್ರಿ. ಇಲ್ಲ ಸರ್,
ಯಾರನ್ನ ಕೈ ಕೊಟ್ಬಿಟ್ಟಾರ, ಏನೋ ಆಗಿದೆಯಾ ಒಂಚೂರು ಯೋಚನೆ ಮಾಡಿ. ನಾನು ಹೇಳಿದಕ್ಕೆಲ್ಲ ಉತ್ತರ ಕೊಟ್ಕೊಂಡೇ ಬಂದಿದ್ದೀನಿ. ಹೌದು. ಯಾರು ನಮಗೇನು ಪ್ರಯೋಗ ಮಾಡಿಸಿ ನಿಮ್ಮನ್ನ ಹಾಳು ಮಾಡ್ಬೇಕಂತ ಮಾಡಲ್ಲ. ಇವಾಗ ಬಿಟ್ಟರು ನಾನು ಕಾರ್ ಓಡಿಸ್ತೀನಿ. ಈಗೂ ಏನು ನಮ್ಗೆ ತೊಂದರೆ ಇಲ್ಲ, ಸಾಲ್ವೇಷನ್ ಆಗಿದೆ. ನಾನು ಮಾಡ್ಕೊಂಡಿಲ್ವಾ? ಬಟ್ ಫೇಸ್ ಮಾಡಬೇಕು, ಫೇಸ್ ಮಾಡಬೇಕು, ಧೈರ್ಯ ರೆಡಿಯಾಗಿ ಫೇಸ್ ಮಾಡೋಕೆ ರೆಡಿ ಇರಬೇಕು. ಫೇಸ್ ಮಾಡಬೇಕು. ನೋಡಿ, ಕೆಲಸ ಇದ್ದರೆ ಹೊರಗಡೆ ಹೋಗ್ತೀನಿ, ಇಲ್ಲ ಅಂದರೆ ಡ್ರೈವರ್ಗೂ ರಜೆ ಕೊಟ್ಬಿಟ್ಟು 4 ಗೋಡೆ ಮಧ್ಯೆ ಮನಗಿರ್ತೀನಿ, ಕ್ಲೈಂಟ್ಗಳು ಅಟೆಂಡ್ ಮಾಡ್ತಿರ್ತೀನಿ. ಸ್ಮಶಾನಕ್ಕೆ ಹೋಗೋದಿದ್ರೆ ಅಟೆಂಡ್ ಮಾಡೋದಿದ್ರೆ ನಾನು ಟೈಮ್ ಫಿಕ್ಸ್ ಮಾಡ್ತೀನಿ, ಇಲ್ಲ ಸ್ಮಶಾನಕ್ಕೆ ಬಂದರೆ ಇಲ್ಲೇ ಮಾಡ್ತೀನಿ. ಬಟ್ ಅಲ್ಲಿ ರಿಸಲ್ಟ್ ಕೊಡ್ತಾ ಇರ್ತೀನಿ. ಕೆಲಸ ಮಾಡ್ತಾ ಇದ್ದೀರಾ, ರಿಸಲ್ಟ್ ಕೊಡ್ತಾ ಇರ್ತೀನಿ. ಪಾಪ ಇವ್ರು ಇಲ್ಲಿಂದ 800 ಕಿಲೋಮೀಟ್ರ್ ದೂರದಲ್ಲವರು ಅಯ್ಯಮ್ಮ. ನೋಡಿ, ಇದು ಕೂಡ ಅವರು ಅಷ್ಟು ಈಸಿಯಾಗಿ, ಯಾಕಂದ್ರೆ ಅವ್ರ ಜಾಗದಿಂದ ಅಲ್ಲ ಇಲ್ಲಿಗೆ ಬಂದಿರ, ಅವ್ರ ಮನೆ ನೋಡಿಲ್ಲ, ಅವ್ರ ಮಠ ನೋಡಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ. ಏನು ಹೇಳಿ, ಹೌದು, ಗಂಡ ಹೆಂಡತಿ ಮಕ್ಕಳು ಎಲ್ಲರಿಗೂ ಅಟೆಂಡ್ ಮಾಡಿಸಿದ್ರು. ಅಯ್ಯಮ್ಮ ಬಿಟ್ಟರೆ ಇನ್ನು ಅರ್ಧ ಗಂಟೆ ಮಾತಾಡ್ತಾ ಇದ್ರು. ಹೌದು, ತುಂಬಾ ಖುಷಿಯಾಗಿ ಅರ್ಥ ಮಾತಾಡ್ತಾ ಆಯ್ತಾ? ಯಾಕಂದ್ರೆ ನಮಗೆ ಖುಷಿ ಆಗ್ತಿದೆ, ನಾವು ಮಾಡಿದ ಕೆಲಸ ನಮಗೆ ಸಮಾಧಾನ ಆಗ್ತಿದೆ. ಯಾರಿಗೊಬ್ರು ಏರುಪೇರು ಇದ್ದಾಗ ಸರ್ ಹಿಂಗಲ್ಲ ಹಿಂಗೆ ಅಂತ ಡಿಸ್ಕಸ್ ಮಾಡಿದ್ರೆ ಅದಕ್ಕೇನು ಬೇಕಾದ್ರೂ ಸೊಲ್ಯೂಷನ್ ಸಿಗ್ತದೆ. ಏಕ್ದಮ್ ನೀವು ಮಾಡಿ ಸರಿ ಇಲ್ಲ, ನೀವು ದುಡ್ಡು ತಿಂತಾ ಇದ್ದೀರಾ ಅಂತ ಈಗ ನಾವು ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ. ಸುಮ್ಮನೆ ಡ್ಯಾಮೇಜ್ ಮಾಡೋದು, ಹೆಸರು ಹಾಳು ಮಾಡೋದು. ಆಮೇಲೆ ಒಬ್ಬರು ಬದುಕ್ತಾ ಇದ್ರೆ ಒಬ್ರು ನೋಡಲ್ಲ. ಹೊಟ್ಟೆ ಉರಿ. ಒಂದು ಬಿಸ್ನೆಸ್ಸು ಅಂದರೆ ಆ ಬಿಸ್ನೆಸ್ನಲ್ಲಿ ಇನ್ನೊಬ್ಬ ಏನು ಮಾಡ್ತಾನೆ, ಡ್ಯಾಮೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಹೆಂಗಾನ ಮಾಡಿ ಅದನ್ನು ಬೀಳಿಸ್ಬೇಕು, ಇವನು ಚೆನ್ನಾಗಿ. ಇವಾಗ ಇದು ಈ ಮಾಧ್ಯಮ ಅನ್ನೋದು ಏನಾಗಿದೆ, ಸೋಷಿಯಲ್ ಮೀಡಿಯಾ ಮಾಧ್ಯಮ ಅನ್ನೋದು ಸಖತ್ ಬೆಳೆದ್ಬಿಟ್ಟಿದೆ. ಹೌದು, ಇವ್ರು ತುಳಿಯೋದು, ಅವ್ರು ತುಳಿಯೋದು. ನಾನು ಹರಿಶ್ಚಂದ್ರ ಅಂತ ಮಾತಾಡೋದು, ನಾನೇ ಹಲಾಲ್ಕೋರ ಆ ಥರ ಬಿಂಬಿಸ್ತಾರೆ, ತೋರಿಸ್ತಾರೆ. ಹೌದು, ನಾನೇ ಹಲಾಲ್ಕೋರ, ನಾನು ಹರಿಶ್ಚಂದ್ರ ಅಂತ ಹೆಂಗೆ ಹೇಳ್ಕೊಳ್ಳಿ? ಫಸ್ಟು ನೀನು ತಪ್ಪು ಮಾಡ್ತಾ ಇದೀಯಾ ಸ್ವಾಮಿ, ನಿಮ್ಮ ಹತ್ರ ಮಾತಾಡ್ಬೇಕು, ಅರ್ಧ ಗಂಟೆ ಬರ್ತೀನಿ, ಕೂತ್ಕೋಬೇಕು. ಸ್ವಾಮಿ ನೀವು ಹಿಂಗೆ ಮಾಡಿದಿರ ತಪ್ಪು, ಈ ಥರ ಮಾಡ್ತಾ ಇದ್ದೀರಾ, ಸಂಬಂಧಪಟ್ಟವ್ರಿಗೂ ನಿಮ್ಗೂ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಅದು ಮಾಡಿದ್ರೆ ಅಲ್ಲಿ ಏನು ತಪ್ಪಾಗಿದೆ ಅಂತ ಯಾರು ತಪ್ಪು ಅಂತ ಗೊತ್ತಾಗತ್ತೆ. ತಪ್ಪೇ ಇಲ್ದಾಗ ತಪ್ಪು ಮಾಡಿದ್ದೀರಿ. ಒಂದು ನೀವು ಹೇಳಿದ ಒಪ್ಕೋತೀನಿ. ನಿಮ್ಗೆ ಹೇಳಿದಾಗ ನಿಮ್ಮ ಇದಕ್ಕೆ ಬಂದಾಗ ಒಂದು 18-20 ಸಾವಿರ ಕೇಸ್ ಅಟೆಂಡ್ ಮಾಡಿದೆ. ಇವತ್ತು 20-22 ಸಾವಿರ ಕೇಸು. ಸರ್, ನಾನು ಎಷ್ಟು ಜನಕ್ಕೆ ಮೋಸ ಮಾಡೋಕ್ಕಾಗ್ತಿದೆ ನೀವು ಯೋಚನೆ ಮಾಡಿ. ಅಷ್ಟು ಜನಗಳಲ್ಲಿ ಮೋಸ ಮಾಡಿದ್ರೆ ನೀವು ಇನ್ನೂ ಈ ಫೀಲ್ಡಲ್ಲಿ ಇರೋಕೆ ಆಗ್ತಾರಿಲ್ಲ, ಜನ ಬಂದು ಒಪ್ತಾರಿಲ್ಲ. ಸರ್, ಒಂದು 10 ಜನಕ್ಕೆ ಮೋಸ ಮಾಡಿಬಿಟ್ರೆ, 20 ಜನಕ್ಕೆ ಮೋಸ ಮಾಡಿಬಿಟ್ರೆ ಅದೇ ನಾನು ಮತ್ತೆ ಈ ಕೆಲಸ ಬಿಟ್ಬಿಡಬೇಕು, ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಕೆಲಸ ಹಿಡ್ಕೋಬೇಕು. ನಾನು ನಮ್ಮ ಪ್ರಾಣ ಹೋದ್ರು ಈ ಕೆಲಸ ನಾನು ಬದುಕಿರೋವರೆಗೂ ಬಿಡಲ್ಲ ಅಂತ ಅಂದರೆ ನಾನು ಎಷ್ಟು ಅನಿಷ್ಟಾಗಿ ಜನಗಳಿಗೆ ರಿಪೋರ್ಟ್ ಕೊಟ್ಕೊಂಬಂದಿ. ಈ ನನ್ನ ಕೆಲವು ಹಿಂಭಾಗದ ಎಪಿಸೋಡ್ಗಳೆಲ್ಲ ನೋಡ್ಕೊಂಬಂದ್ರೆ ಅವ್ರು ಮಾತಾಡ್ತಾರೆ, ಎಷ್ಟು ಕ್ಲಿಯರಾಗಿ ಮಾತಾಡ್ತಾರೆ. ಹೆಂಗೆ ಮಾಡೋಕ್ಕೆ ಸಾಧ್ಯ? ಅದೇ ಇಲ್ಲಿ ಏನೋ ಒಂದು ಶಕ್ತಿ ಕೆಲಸ ನಡೀತಾ ಇದೆ, ಏನೋ ಒಂದು ಶಕ್ತಿ. ಸರ್, ನಾನು ಒಂದು ಶಕ್ತಿನೋ ಒಂದು ನಿಗೂಢವಾದೋ ನಾನೇನೋ ಕಲ್ತಿರೋ ವಿದ್ಯೆನೋ ಏನೋ ಮಾಡ್ತೀನಿ ಸರ್. ನಿಮಗೆ ತೋರಿಸ್ಬೇಕಾದ ಅವಶ್ಯಕತೆ ನನಗಿಲ್ಲ. ನೀವು ರೋಡಲ್ಲಿ ಹೋಗೋರನ್ನ ಕರ್ಕೊಂಬಂದು ಕುಂಡ್ರಿಸಿ, ಸ್ವಾಮಿ ಅವನ ಹೆಸರು ಬೇಡ ನನಗೆ, ಅವನದೇನು ಬೇಡ, ನಾವು ಸುಳ್ಳು ನಾವು ಇದು ಅಂತಂದಾಗ, ಸ್ವಾಮಿ ತುಂಬ ಕಷ್ಟ ಅಲ್ಲ, ಹಿಂಗವನಿಂದಾಗ ನೀನು ಹೇಳಬೇಕಾಗಿಲ್ಲ, ಕರ್ಕೊಂಡು ಕುಂಡ್ರಿಸು, ಅವ್ನ ಕಷ್ಟ ನಾನು ಹೇಳ್ತೀನಿ, ತಿರ್ಗಾ ಕರ್ಕೊಂಡೋಗು, ಅವ್ನ ನಂಬರ್ ಕೊಡು, ನಾನು ಮಾತಾಡ್ತೀನಿ, ಒಂದು ರಾತ್ರಿ ರೆಡಿ ಮಾಡ್ತೀನಿ, ಅವ್ನೋಗಿ ನೀನೇ ವಿಚಾರಿಸ್ಕೊ. ಇದು ಕ್ಲಾರಿಟಿ ನಿಮ್ಮಲ್ಲಿರೋ ಒಂದು. ಆಮೇಲೆ ಏಕ್ದಮ್ಮು ಒಬ್ಬರನ್ನ ಅವಮಾನ ಮಾಡೋದು, ಒಬ್ಬರನ್ನ ಅವಹೇಳನ ಮಾಡೋದು, ಹೆಂಗೆ ಮಾಡ್ತಾರೆ ಅವರು, ಯಾವ ಥರ ಮಾಡ್ತಾರೆ ಅನ್ನೋದು ಮೈಕ್ ಹಿಡ್ಕೊಂಡೋಗಿ ದೊಡ್ಡ ನೀನು ಹರಿಶ್ಚಂದ್ರನ ಮೈಕ್ ಹಿಡ್ಕೊಂಡೋಗಿ ಮಾತಾಡಿ ಇನ್ನೊಬ್ಬರನ್ನ ಡ್ಯಾಮೇಜ್ ಮಾಡೋಕ್ಕೆ. ಆಮೇಲೆ ಅದೇ ಯಾವುದೋ ಒಂದು ಎಪಿಸೋಡಲ್ಲಿ ನೋಡಿದೆ, ಏನೋ ಆ ಮಾಧ್ಯಮದ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆ ಮಾಧ್ಯಮದಿಂದ 8,000 ಜನ ಬದುಕವ್ರೆ, 8 ಜನರಿಗೂ ಒಳ್ಳೇದು ಮಾಡಿದ್ದೀವಿ. ಇದೇ ಯೂಟ್ಯೂಬಲ್ಲಿ ನಿಮ್ಮದು ಫೋಟೋ ಇಟ್ಕೊಂಡು ದೇವ್ರ ಮನೆ ಪೂಜೆ ಮಾಡ್ಬೇಕು ನಾನು ಅಂತ ನನ್ನ ಹೆಸರು ಹೇಳವ್ರೆ. ತುಂಬ ಜನ ಹೇಳವ್ರೆ, ತುಂಬ ಜನ ಮಾತಾಡಿದ್ದಾರೆ. ತುಂಬ ಜನ ಮಾತಾಡ್ತಾರೆ. ನಾವು ಸುಳ್ಳು ಹೇಳಿದ್ರೆ ಬದುಕಕ್ಕಾಗತ್ತೆ ಸರ್? ಸಾಧ್ಯನೇ ಇಲ್ಲ. ಜೀವನ ಮಾಡೋಕ್ಕಾಗತ್ತಾ? ಯಾರೋ ದೇವ್ರು ನೋಡಿ 5 ಬೆಳ್ಳು ಒಂದೇ ಸಮಾನ, ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರ್ತದೆ. ನನ್ನ ಆಸೆ ಇಷ್ಟೇ ಸಾಕು ನನಗೆ. ಇನ್ನೊಬ್ರು ಯಾರೋ ಅವ್ರೇನು ರಿಸ್ಕ್ ತಗೊಂಡಿರ್ತೋ ಗೊತ್ತಿಲ್ಲ, ಅವ್ರೇನು ಖರ್ಚು ಮಾಡಿರ್ತೋ ಗೊತ್ತಿಲ್ಲ, ಅವ್ರೊಂದು ರೇಟ್ ತೊಗೋತಾರೆ, ನಾನೊಂದು ರೇಟ್ ತೊಗೋತೀನಿ, ಒಬ್ಬೊಬ್ರು ಒಂಥರ ಇರ್ತಾರೆ. ನಿಮ್ಗೆ ಇಷ್ಟ ಇದ್ರೆ ಹೋಗಿ, ಕಷ್ಟ ಬಿಡಿ. ಹೌದು, ಯಾರಿಗೂ ಇಲ್ಲಿ ಬನ್ನಿ ಅಂತ ಯಾರು ಬೋಲ್ಡ್ ಹಾಕಿಲ್ಲ, ಬನ್ನಿ ಅಂತ ಕಾಲು ಹಿಡಿಯಲ್ಲ. ನಾನು ಅದೇ ಹೇಳ್ತೀನಿ, ನೀವು ಬಂದಾಗೂ ಒಬ್ರು ಫೋನ್ ಬಂತು, ನನ್ನ ಎಪಿಸೋಡು 10-15 ನೋಡಿ
ನೋಡಿ ನೀವು ಸಮಾಧಾನ ಆದರೆ ಒಂದ್ಸರಿ ಫೋನ್ ಮಾಡಿ ಡಿಸ್ಕಸ್ ಮಾಡಿ. ನಾನು ಸಡನ್ನಾಗಿ ದುಡ್ಡು ಕಳ್ತೀನಿ ನಾಳೆ ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಲ್ಲ, ಇನ್ನೂ 2 ದಿವಸ ಟೈಮ್ ಕೊಡ್ತೀನಿ. ನೀವು ಇನ್ನೂ ಯೋಚನೆ ಮಾಡಿ, ಯೋಚನೆ ಮಾಡಿದ್ಮೇಲೆ ನಂಬಿಕೆ ಬಂದಮೇಲೆ ಬನ್ನಿ. ಇದು ಅಲ್ಲೇ ಕ್ಲಾರಿಟಿ ಇದ್ಬಿಡುತ್ತೆ. ಯಾಕಂದ್ರೆ ನಂಬಿಕೆ ಇಲ್ದಿರ ಬರೋದು ಬೇಡ, ಮಾಡೋದು ಬೇಡ, ನಿಮ್ ದುಡ್ಡು ಕೊಡೋದು ಬೇಡ, ನೀನು ಇದು ಮಾಡೋದು ಬೇಡ. ನಿನಗೂ ಟೈಮ್ ಬಂದಿರಬೇಕಲ್ವ, ನಿನಗೆ ನಂಬಿಕೆ ಬರಬೇಕಂದ್ರೆ ನಿನ್ಗೆ ಟೈಮ್ ಬಂದಿರಬೇಕು. ಈಗ ಎಪಿಸೋಡಲ್ಲಿ ಅಮ್ಮ ಹೇಳಿದ್ರು ಏನಂತ, 1 ವರ್ಷಕ್ಕೆ ಮುಂಚೆ ನಂಬರ್ ತೊಗೊಂಡೆ, ಯಾಕೋ ನಂಗೆ ಫೋನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಅದಕ್ಕೆ ಮುಂಚೆ ಎಲ್ಲೆಲ್ಲೋ ಓದೆ, ಏನೂ ಆಗಲಿಲ್ಲ. ಕೊನೆಗೆ ಇವ್ರಿಗೆ ಹಿಡಿದೆ, ಇಡೀ ಫ್ಯಾಮಿಲಿ ರೆಡಿ ಮಾಡಿಕೊಟ್ಟೆ. ಇವತ್ತು ಸಾರ್ 1 ವರ್ಷ ಆಯಿತು ನಂಬರ್ ತೊಗೊಂಡು, ನಾನು ಯಾಕೆ ಫೋನ್ ಮಾಡಲತ್ತ ನನಗೆ ಗೊತ್ತಾಗಿಲ್ಲ ಅಂತ. ಸೊ ಅದು ಅಡ್ಡ ಹಾಕಿರುತ್ತೆ ಅವರಲ್ಲಿರೋ ಸಮಸ್ಯೆ, ಅಡ್ಡ ಹಾಕಿರ್ತದೆ. ಅದಕ್ಕೆ ಹೇಳೋದು, ಬಟ್ಟು ಮನುಷ್ಯ ನಂಬಬೇಕು, ನಂಬಿಕೆನೇ ದೇವರು. ಅವ್ರು ನಂಬೋರು ಎಲ್ಲ ಎಜುಕೇಟೆಡ್, ಎಲ್ಲ ಚೆನ್ನಾಗಿದ್ದಾರೆ. ಅವ್ರು ರೆಡಿ ಮಾಡಿ ನಿಂತ್ಕೊಂಡ್ಬಿಟ್ರೆ ಅಂಥ ಫ್ಯಾಮಿಲಿ ಇನ್ಯಾವುದೂ ಇಲ್ಲ. ಆದರೆ ಅವ್ರ ಒಳಗಡೆ ಸಮಸ್ಯೆಗಳನ್ನ ನಾನು ಗುರ್ತಿಡಿದು ಅವ್ರು ತೆಗೆದು ರೆಡಿ ಮಾಡಿಕೊಟ್ಮೇಲೆ ಮಗಳು ಚೆನ್ನಾಗಿದ್ದಾರೆ. ಅವ್ರ ಮಗ MBBS ಸ್ಟೂಡೆಂಟು, ಅವ್ರಿಗೆ ಎಷ್ಟು ಹೊಟ್ಟೆ ಉರಿತೆ. ಮಗ MBBS ಸ್ಟೂಡೆಂಟು, ತಲೆನೋವು, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾನು ಮನಗಬೇಕು, ಮೈ ಕೈ ನೋವು, ಗ್ಯಾಸ್ಟ್ರಿಕ್ ಟ್ರಬಲ್ ರೀ, ಇಷ್ಟೊಂದು ತೊಂದರೆ. ಒಬ್ಬ ಮೆಡಿಕಲ್ ಸ್ಟೂಡೆಂಟಿಗೆ ಬಂದರೆ ಆ ಹುಡುಗ ಹೆಂಗೆ ಇವತ್ತು ಏನೂ ಇಲ್ಲ, ಎಜುಕೇಷನಲ್ಲಿ ವೀಕ್ ಆಗಿಬಿಡ್ತಾರೆ, ಗಮನ ಕೊಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದ್ದಾರೆ, 800 ಕಿಲೋಮೀಟ್ರ್ ದೂರದಲ್ಲಿವ್ರೆ. ನಾನು ಅದಕ್ಕೆ ಅವ್ರ ಹೆಸರು ಕೂಡ ಹೇಳಲ್ಲಮ್ಮ. ದಯವಿಟ್ಟು ನೀವು ಮಾತಾಡಿ, ನಿಮ್ಗೆ ಏನು ಖುಷಿ, ನೀವೇನು ಚೆನ್ನಾಗಿದ್ದಾರೆ ಅಂತ ಅದನ್ನು ಹೇಳ್ಕೊಳ್ಳಿ. ನಾವು ಇನ್ನೊಬ್ರದ್ದು ಹೆಸ್ರು ಹೇಳ್ಕೊಂಡು ಅವ್ರನ್ನ ಫೋಟೋಗಳು ತೋರಿಸಿ ಇದು ಮಾಡಬೇಕು. ಕೆಲವು ಜನ ಡೈರೆಕ್ಟಾಗಿ ಹೇಳಿ, ಗುರುಗಳೇ ಏನು ತೊಂದರೆ ಇಲ್ಲ ನಾನು ಮಾತಾಡ್ತೀನಿ ಅಂತಾರೆ, ಅಂಥವ್ರದ್ದು ನಾನು ಮಾಡಿಸ್ತೀನಿ. ಸೂಪರ್. ಕೆಲವರು ಮರ್ಯಾದೆ ಕಳಿಯಕ್ಕೆ ನಾನು ಇಷ್ಟಪಡಲ್ಲ, ಕೆಲವು ನಾನೇ ಡೈರೆಕ್ಟಾಗಿ ಮಾತಾಡ್ತೀನಿ. ಇದು ಮುಂದಿನ ಎಪಿಸೋಡ್ ಒಂದು ವಿಚಿತ್ರವಾದ ಘಟನೆ. ಅವರು ಭೂಮಿ ಮೇಲೆ ಬದುಕಿಲ್ಲ, ಯಾಕಂದ್ರೆ ಒಬ್ಬ ಮನುಷ್ಯ ಸಾಯಕ್ಕೆ ಮುಂಚೆ, ಕೆಳಗೆ ಬೀಳಕ್ಕೆ ಮುಂಚೆ ಯೋಚನೆ ಮಾಡಬೇಕು, ನಾನು ಯಾಕೆ ಹಿಂಗೆ ಆಗ್ತಾಯಿದ್ದೆ ಅಂತ ಯೋಚನೆ ಮಾಡಬೇಕು. ಅಂಥದ್ದೊಂದು ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಎಪಿಸೋಡು. ಆದರೆ ಅವ್ರಿಗೂ ಸಂಬಂಧಪಟ್ಟಿದ್ದಲ್ಲ, ನಮಗೂ ಸಂಬಂಧಪಟ್ಟಿದ್ದಲ್ಲ. ಇದೊಂದು ಗಿಫ್ಟ್ ಟೈಪು ಒಂದು ಪಬ್ಲಿಕ್ಗೆ ನಾನು ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ, ಅದು ಮುಂದಿನ ಎಪಿಸೋಡಲ್ಲಿ ಬರ್ತದೆ ಒಂದು ಮೆಸೇಜ್. ಸೊ ವೀಕ್ಷಕರೇ, ಯಾಕಂದರೆ ಈಗ ಅವರು ನಮ್ಮ ಉತ್ತರ ಕರ್ನಾಟಕದವರು, ಧಾರವಾಡ, ಹುಬ್ಳಿ, ಈ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಬಿಟ್ಟಿದ್ರೆ ಇನ್ನೂ ಮಾತಾಡ್ತಾಯಿದ್ರು. ಒಂದು ವಿಚಿತ್ರವಾದ ಕೇಸು, ಯಾಕಂದರೆ ತುಂಬ ಎಜುಕೇಟೆಡ್ ಫ್ಯಾಮಿಲಿ, ಎಲ್ಲರೂ ಚೆನ್ನಾಗಿ ಓದಿರೋರು, ಲೆಕ್ಚರರ್ಸ್ಗಳು, ಈ ಥರ ಕುಟುಂಬದಲ್ಲಿ ಇದನ್ನು ನಂಬಿಕೆಯೇ ಇಲ್ಲ. ಸಾಕಷ್ಟು ಕಡೆ ಹೋಗಿ ಅದು ಫೇಲ್ಯೂರ್ ಆಗಿದ್ರು, ಏನಾದರೂ ನಿಂಬೆಹಣ್ಣು ಅದು ಇದು ಕೊಟ್ಟಾದ್ಮೇಲೆ ಅದು ಸರಿ ಹೋಗಿರಲಿಲ್ಲ. ಬಟ್ ಅವ್ರಿಗೆ ಒಂದು ಭಗವಾನ್ ಸರ್ದು ಒಂದು ವಿಡಿಯೋ ನೋಡಿ ಆದಮೇಲೆ ಸೇಮ್ ಇದೇ ಥರ ಕೇಸು ನಮ್ಮ ಮಗಂದು ಆಗ್ತಾಯಿದೆ ಅಂತೇಳಿ ಅವ್ರ ಮಗನಿಗೆ ಅಟೆಂಡ್ ಮಾಡಿಸಿದ್ಮೇಲೆ ಕಂಪ್ಲೀಟ್ ಅದು ಚೇಂಜಸ್ ಆಯಿತು. ಪ್ರಾಕ್ಟಿಕಲಾಗಿ ಅವ್ರ ಜೊತೆ ನಾವು ಮಾತಾಡಿ ಆ ಒಂದು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಇದೇ ಥರ ತೊಂದರೆ ಇದ್ದವ್ರಿಗೆ ಇದು ಹೆಲ್ಪ್ ಆಗಲಿ ಅಂತೇಳಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.